ನ್ಯಾಯಾಧೀಶ ರವೀಂದ್ರ ಕಟ್ಟಿಮನಿ ಅವರ ಎದುರು ರೇವಣ್ಣನವರನ್ನ ಪ್ರೊಡ್ಯೂಸ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಜೈಲಿಗ, SIT ಕಚೇರಿಗ. ವಿಧಾನಸೌಧದ ಹಿಂದುಗಡೆ ಇರುವ CID ಆಫೀಸ್ನಲ್ಲಿರುವ SIT ಕಟ್ಟಡಕ್ಕೆ ಕೆಲವೇ ಕ್ಷಣಗಳಲ್ಲಿ ತೀರ್ಮಾನ ಆಗುತ್ತೆ. ನ್ಯಾಯಾಧೀಶರ ಮುಂದೆ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಮೂರ್ತಿ ಡಿ ನಾಯಕ್, HD ರೇವಣ್ಣ ಪರ ವಕೀಲರು ನ್ಯಾಯಾಧೀಶರೆದುರು SIT ಕಸ್ಟಡಿಗೆ ರೇವಣ್ಣನವರನ್ನ ಕೊಡಬೇಡಿ ಅನ್ನುವ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಹಜ, ವಾದ ಮಾಡುವ ಸಂದರ್ಭದಲ್ಲಿ ರಾಜಕೀಯ ದುರುದ್ದೇಶದ ವಿಷಯವನ್ನು ಕೂಡ ರೇವಣ್ಣನವರ ಪರ ವಕೀಲರು ಪ್ರಸ್ತಾಪಿಸ್ತಾರೆ. ಯಾವುದೇ ಸಾಕ್ಷ್ಯಗಳಿಲ್ಲ, ಕೇವಲ ಮಹಿಳೆಯ ಹೇಳಿಕೆಯನ್ನೇ ದೂರನ್ನಾಗಿಸಿಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಾಗಿದೆ ಅಂತಾರೆ. ಮೂಲ ಪ್ರಕರಣ ಏನಿದೆ, ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಮೂಲ ಪ್ರಕರಣ, ಅದರಲ್ಲಿ ಸೆಕ್ಷನ್ಗಳ ಬೇಲೆಬಲ್ ಇದ್ವು. ಆದರೆ ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತೆಯ ಪುತ್ರ ಕೊಟ್ಟಂತಹ ಕಿಡ್ನಾಪ್ ಪ್ರಕರಣದಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಇದು ದುರುದ್ದೇಶಪೂರ್ವಕ ಅನ್ನುವ ವಾದ ಮಂಡನೆಯಾಗುವ ಸಾಧ್ಯತೆ ಇದೆ. ಈ ಎಲ್ಲ ವಾದಗಳನ್ನು ಮಂಡನೆ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ HD ರೇವಣ್ಣ ಇವತ್ತಿನ ರಾತ್ರಿಯನ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಕಳೀತಾರೋ, CID ಕಚೇರಿಯಲ್ಲಿರುವ SIT ಕಳೀತಾರೋ, ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನಾನು ಹೇಳೋರಿಗೆ 40 ವರ್ಷದ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಇರಿ, ಸ್ವಲ್ಪ ಇರಿ, ಒಂದು ಸ್ವಲ್ಪ ಪ್ರಶ್ನೆಗೆ ಹೇಳಕ್ಕೆ ನೋಡ್ರಿ, ಒಂದು ನಿಮಿಷ ತಡೀರಿ ರೀ, ಒಂದು ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನಿಲ್ಲ, ಇದನ್ನು ಎದುರಿಸೋ ಶಕ್ತಿ ಇದೆ. ಎಲ್ಲ ಮಾಧ್ಯಮದವರಿಗೆ ರಾಜಕೀಯ ಷಡ್ಯಂತ್ರ. ನಾನು ಹೇಳೋರಿಗೆ 40 ವರ್ಷದ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಇರಿ, ಸ್ವಲ್ಪ ಇರಿ, ಒಂದು ಸ್ವಲ್ಪ ಪ್ರಶ್ನೆಗೆ ಹೇಳಕ್ಕೆ ನೋಡ್ರಿ, ಒಂದು ನಿಮಿಷ ತಡೀರಿ ರೀ, ಒಂದು ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನಿಲ್ಲ, ಇದನ್ನು ಎದುರಿಸೋ ಶಕ್ತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.